ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಅಮಾವಾಸ್ಯೆ, ಅದರಲ್ಲೂ ಕೂಡ ಭೀಮನ ಅಮಾವಾಸ್ಯೆ. ಇವತ್ತು ಬೆಳಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಬೇಗ ಎದ್ದು ಸ್ವಲ್ಪ ಸ್ವೀಟು ಬಾಕ್ಸಿಗೆ ಆಗುತ್ತೆ, ಮತ್ತು ಪುಳಿಯೋಗರೆನ ಮಾಡಿದ್ದೆ. ಬಾಕ್ಸಿಗಾಗುತ್ತೆ ಪುಳಿಯೋಗರೆ ಮತ್ತು ಪಾಯಸ, ಅಂದರೆ ಅದು ಸ್ವೀಟ್ ಅಲ್ಲ. ಅಮಾವಾಸ್ಯೆ ಇವತ್ತು. ಅಮಾವಾಸ್ಯೆ ಅಂದರೆ ನಮ್ಮ ಮನೆಯಲ್ಲಿ ತುಂಬಾ ಪೂಜೆ ಇರುತ್ತೆ. ಅಂದರೆ ಗಾಡೆ ಪೂಜೆ ಮತ್ತು ಮಷಿನರಿ ಐಟಮ್ಸ್ಗಳನ್ನೆಲ್ಲ ಪೂಜೆ ಮಾಡ್ತೀವಿ ಮನೆಯಲ್ಲಿ. ಪೂಜೆ ಅನ್ನೋಷ್ಟರಲ್ಲೇ ಟೈಮ್ ಆಗುತ್ತೆ. ಅದರಲ್ಲಿ ಇವತ್ತು ಭೀಮನ ಅಮಾವಾಸ್ಯೆ ಅಂದರೆ ನಾನು ಇವಾಗ ಭೀಮನ ಅಮಾವಾಸ್ಯೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಅಷ್ಟರಲ್ಲೇ ಬೇಗ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಒಂದು ಭೀಮನ ಅಮಾವಾಸ್ಯೆ ಮಾಡೋಕ್ಕೆ ಅಂತಲೇ ಪೂಜೆನ ದೇವ್ರ ಮನೆಯಲ್ಲೇ ಸ್ಟಾರ್ಟ್ ಮಾಡಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಆದಮೇಲೆ ಭೀಮನ ಅಮಾವಾಸ್ಯೆ ಮಾಡೋಕ್ಕೆ ಅಂದರೆ ಒಂದು ಕೆಳಗಡೆ ಒಂದು ರಂಗೋಲಿ ಹಾಕಿ ಪ್ಲೇಟನ್ನು ಇಟ್ಟು, ಪ್ಲೇಟ್ ಒಳಗಡೆ ಅಕ್ಕಿ ಹಾಕಿ ಸ್ವಸ್ತಿಕ್ ಶ್ರೀ ಅಂತ ಬರೆದು ಸ್ತಂಭ ದೀಪಗಳನ್ನು ಇಟ್ಟು ಅದಕ್ಕೂ ಪೂಜೆ ಮಾಡಿ, ಒಂದು ಅರಿಶಿನ ಕೊಂಬು 2 ಸ್ತಂಭ ದೀಪಕ್ಕೆ ಕಟ್ಟಿ, ಮತ್ತು ಗೆಜ್ಜೋಸ್ತ್ರ ಮತ್ತು ಅವನನ್ನು ಹಾಕಿ ಪೂಜೆ ಯಾವ ಹೂಗಳಿರುತ್ತೋ ಅಷ್ಟು ಹೂಗಳನ್ನು ಇಟ್ಟು ನಾವು ಅಲಂಕೃತ ಮಾಡಬೇಕು. ಆಮೇಲೆ ನಮ್ಮ ಮನೆಯವರಿಗೆ ಪಾದ ತೊಳೆದು ಅವ್ರಿಗೂ ಕಾಲಿಗೆಲ್ಲ ಪೂಜೆ ಮಾಡಿ ಅವ್ರಿಗೆ ಕೈ ಕಂಕಣ ಕಟ್ಟಿಸಿ ನಮಗೆ ಕಂಕಣ, ಅವ್ರ ಕೈಯಿಂದ ನಮಗೆ ಕಂಕಣ ಕಟ್ಟಿಸ್ಕೊಂಡು ಕುಂಕುಮ ನಮಗೂ ಹಚ್ಚಿಸ್ಕೊಂಡು ಅವ್ರಿಗೂ ಕೂಡ ಹಚ್ಚಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ವಿಭೂತಿ ಗಂಧ ಎಲ್ಲ ಕುಂಕುಮ ಹಚ್ಚಿ ಹೂವನ್ನಿಟ್ಟು ತುಪ್ಪದ ದೀಪನೋ ಇಲ್ಲ ಅಂದರೆ ಊದಿನ ಕಡ್ಡಿನೋ ಬೆಳಗಬೇಕು. ಬೆಳಗಾದ್ಮೇಲೆ ಸ್ವಲ್ಪ ಅಕ್ಷತೆಗಳನ್ನು ಹಾಕಿ ಆರತಿ ಮಾಡಬೇಕು. ಈ ರೀತಿಯಾಗಿ ಪೂಜೆನ ಮಾಡೋದು ಭೀಮನ ಅಮಾವಾಸ್ಯೆಯಲ್ಲಿ. ನಾನು ಕೂಡ ಇವಾಗ ಅಕ್ಷತೆಗಳನ್ನು ಹಾಕಿ ಆರತಿ ಮಾಡ್ತಾಯಿದ್ದೀನಿ. ಆರತಿ ಮಾಡಿ ಆದಮೇಲೆ ಅವ್ರ ಕೈಗೆ ಅಕ್ಷತೆಗಳನ್ನು ಕೊಟ್ಟು ಆಶೀರ್ವಾದ ಮಾಡಿಸ್ಕೊಳ್ತಾ ಇದ್ದೀನಿ. ಹಾಗೇ ಲಾಸ್ಟಿಗೆ ಓಕ್ಲಾರ್ತಿನ ಮಾಡಿ, ಯಾವುದೇ ಕೆಟ್ಟ ದೃಷ್ಟಿ ಇದ್ದರೂ ಕೂಡ ಹೋಗುತ್ತೆ ಅಂತ ಓಕ್ಲಾರ್ತಿಯನ್ನು ತೆಗೆದ್ರೆ, ಹಾಗಾಗಿ ಲಾಸ್ಟಿಗೆ ಅದನ್ನೂ ಕೂಡ ಮಾಡಿ ಬಾಯಲ್ಲಿ ಸ್ವಲ್ಪ ಸ್ವೀಟನ್ನು ಇಟ್ಟು ಅವ್ರ ಕೈಯಿಂದ ನಾವು ಕೂಡ ಸ್ವೀಟನ್ನು ಇಡ್ಸ್ಕೋಬೇಕು. ಇದೇ ರೀತಿ ನಾವು ಭೀಮನ ಅಮಾವಾಸ್ಯೆ ಮಾಡೋದು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ